ಮಲಗಿರುವ ಸಂದರ್ಭದಲ್ಲಿ ಸೀರೆಯ ಸೆರಗಿನ ಹಿಂದಿನಲ್ಲಿ ನೀನು ಅವಿತು ಕುಳಿತಿದ್ದೀಯ. ನಿನ್ನನ್ನು ನೋಡಿದವನು ಅವನು. ಹಾಗಿರುವಾಗ ಇಲ್ಲಿಗೆ ಯಾಕೆ ಬಂದೆ? ಯಾರು ನೀನು? ನಿನ್ನ ಪರಿಚಯವನ್ನು ಹೇಳುತ್ತೇನೆ. ನಿಮ್ಮನ್ನು ನೋಡಿ ನಿಮ್ಮ ರೂಪವನ್ನು ನೋಡಿ ಮನಸೋತಳು ನಾನು. ಹಾಗಾಗಿ ನನ್ನನ್ನು ಮದುವೆ ಆಗ್ತೀರ ತಾವು? ಮದುವೆಯಾಗಬೇಕು ಎನ್ನುವುದಾಗಿ ನೀನು ಹೇಳುತ್ತಾ ಇದ್ದೀಯ. ಸತ್ಯ. ಅದು ಅಲ್ಲದೆ ಭೂಲೋಕದಲ್ಲಿ ನೀವು ಬರುವಾಗ ಹೇಳಿದ್ದೀರಿ, ಯಾರು ನೀನು ಭುವನ ಸುಂದರಿ, ನಾರಿಪೇಳು ಸೀರೆ ಸೆರಗೆ ಮರೆಗಳದ್ದೆ ಅಂತ ಹೇಳಿದ್ದೆ. ಹೌದು. ಹಾಗಾದ್ರೆ ನನ್ನ ಸೀರೆ ಸೆರೆ ಗಾಳಿ ನಿಮ್ಗೆ ತಾಗಿತ್ತು ಅಂತ ಗೊತ್ತಾಯ್ತು. ಆದ್ರೂ ಸಹ ನಿಮ್ಮ ರೂಪವನ್ನು ನೋಡಿ ಮನಸ್ಸೋತಳು ನಾನು. ಮದುವೆ ಆಗ್ತೀರಿ? ಮದುವೆ ಆಗಬೇಕು ಎನ್ನುವುದಾಗಿ ನೀನು ಕೇಳುತ್ತಾ ಇದೀಯ. ಮದುವೆ ಆಗುವುದರ ಜೊತೆಯಲ್ಲಿ ನೀವ್ಯಾರು, ನಿಮ್ಮ ಊರ್ಯಾವುದು, ಇದನ್ನು ಪ್ರಶ್ನೆ ಮಾಡಬೇಕೆಂಬ ಮನದಾಸೆ. ಆದ್ರೆ ಪ್ರಶ್ನೆ ಮಾಡುವುದು ಸರಿ ಸರಿ. ಪ್ರಥಮವಾಗಿ ನೀನು ಮದುವೆ ಆಗ್ತೀಯ ಎನ್ನುವುದಾಗಿ ಕೇಳಿದ್ಯಾ? ಅಲ್ಲ, ನಿಮ್ಮ ರೂಪವನ್ನು ನೋಡಿದ್ರೆ ಯಾವ ಹೆಣ್ಮಕ್ಳು ಕೇಳಲೇಬೇಕು. ಆದ್ರೆ ನನ್ನ ಹೆಸರು ಕೃಷ್ಣ ಎನ್ನುವುದಾಗಿ ಭೂಲೋಕದಲ್ಲಿಂದ ನಾನು ಬಂದವ, ನೀನು ನಾಗಲೋಕದವಳು. ಹಾಗಿರುವಾಗ ಮದುವೆ ಆಗುತ್ತೇನೆ ಎನ್ನುವುದಾಗಿ ನೀನು ಹೇಳ್ತಾ ಇದೆಯಲ್ಲ, ಮದುವೆ ಆದ ನಂತರ ನೀ ಎಲ್ಲಿಯಾದ್ರೂ ಕಚ್ಚಿದ್ರೆ ನನಗೆ ನೀವು ಭಯ ಪಡ್ತೀರಿ ಅಂತ ಗೊತ್ತಾಯ್ತು. ಹೌದು. ಇಲ್ಲವಾದ್ರೆ ಹಾವುಗಳನ್ನು ನೋಡಿದ್ರೆ ಯಾರು ಹೆದರ್ತಾರೆ. ಹೌದು. ಬುಸುಗುಟ್ಟುವುದು, ಕಚ್ಚುವುದು ಅವು ಸ್ವಭಾವ. ಹಾಗಂತ ಕಚ್ಚುವ ಹಾವು ನಾನಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ರೂಪವನ್ನು ನೋಡಿ ಮನಸ್ಸೋತಳು ನಾನು. ಹಾಗಾಗಿ ನಿಮ್ಮಲ್ಲಿಗೆ ಬಂದೆ. ಅಲ್ಲ, ನೀನು ಹೇಳುವಾಗ ನನಗೆ ಸ್ವಲ್ಪ ಅನುಮಾನ ಉಂಟು. ಹೌದು. ಯಾಕೆ ಹೇಳು? ಕಚ್ಚುವ ಹಾವು ನಾನಲ್ಲ, ಹಲ್ಲಿಲ್ಲದ ಹಾವ. ಹಲ್ಲಿಲ್ಲದ ಹಾವು ಅಂತ ಕಚ್ಚಲೇಬೇಕಂತ ಆದ್ರೆ ಹಾವಿಗೆ ಏನಾದ್ರೂ ನೋವಾಗ್ಬೇಕು. ಹೌದು. ನೀವೇನು ಆದ್ರೆ ತೊಂದರೆ ಕೊಟ್ಟವರಲ್ಲ, ಹಾವೇ ಬಂದು ಕಚ್ಚುವುದಿಲ್ಲ. ಯಾಕೆ ಹೇಳು? ನಾವು ಅದಕ್ಕೆ ತೊಂದರೆ ಕೊಟ್ಟರೆ ಕಚ್ತಾರೆ. ಹಾಗಿರುವಾಗ ನಿನ್ನ ಮಾತನ್ನು ನಾನು ಒಪ್ಪಿದ್ದೇನೆ. ಆದ್ರೆ ಈಗಲ್ಲ, ವಿನೋದಕ್ಕೆ ಹೀಗೆಲ್ಲ ಮಾತಾಡಿದ್ದೇನೆ. ನಾಳಿನ ದಿವಸದಲ್ಲಿ ನಿನ್ನ ತಾಯಿ ಇದ್ದಾರಲ್ಲ, ಅವರಲ್ಲಿ ಮಾತಾಡಿ ನಿನ್ನನ್ನು ಮದುವೆ ಆಗುತ್ತೇನೆ, ನಿರೀಕ್ಷೆಯಲ್ಲಿ ನೀನು.